ದಯವಿಟ್ಟು ಈ ಸಾರಿಗೆ ಟಿವಿ ನಮ್ಮ ಒಂದು ಸಂಸ್ಥೆ ಒಳಗಡೆ ಬಂದಾಗ ನಮ್ಮ ನೌಕರರ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನ ಹೊಂದಿದಾಗ ಒಂದು ಒಳ್ಳೆ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಎಲ್ಲರಿಗೂ ಸಹ ಒಂದು ನೈಜ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನವನ್ನ ನಮ್ಮ ಸಾರಿಗೆ ಟಿವಿ ಧನಂಜಯ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರು ಬೆಳಿಬೇಕು. ಯಾಕಂದ್ರೆ ಸಾರಿಗೆ ನೌಕರರಿಗೆ ಎಲ್ಲಾ ತರದ ವಿಷಯಗಳನ್ನು ಸಹ ಅವರು ನೇರವಾಗಿ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಒಂದು ಅವರ ಒಂದು ಈ ಸಾರಿಗೆ ಟಿವಿಯನ್ನ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ಸಾರಿಗೆ ಈ ಚಾನಲ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜನ್ನ. ನಾವು ಕೂಡ ನಮಗೆ ತಿಳಿದಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಯಾವಾಗಲೂ ತಯಾರಿದ್ದೀವಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬರ್ ಆಗಿ ವೀಕ್ಷಣೆ ಮಾಡಿ. ಯಾಕೆಂದರೆ ಇನ್ನು ಮುಂದಿನ ದಿನಗಳಲ್ಲಿ ಸಾರಿಗೆಯ ಪ್ರತಿಯೊಂದು ವಿಷಯವನ್ನು ಸಾರಿಗೆ ಟಿವಿ ಮುಖಾಂತರವಾಗಿ ರಾಜ್ಯದ ಮೂಲೆ ಮೂಲೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ದಯಮಾಡಿ ಎಲ್ಲರೂ ಸಹ ಸಾರಿಗೆ ಟಿವಿ ಮುಖಾಂತರವಾಗಿ ಸಬ್ಸ್ಕ್ರೈಬರ್ ಆಗಿ ಅತಿ ಹೆಚ್ಚಿನ ಚಂದಾದಾರರಾಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನಿನ್ನೆ ಜಂಟಿ ಕ್ರಿಯಾ ಸಮಿತಿಯ ಎಲ್ಲ ಪ್ರಮುಖ ನಾಯಕರನ್ನು ಒಳಗೊಂಡಂಗೆ ಅಂತಿಮವಾದಂಥ ಏನು ನಾವು ಬ್ಯಾಲೆಟ್ ಪೇಪರನ್ನು ತೆಗೆದುಕೊಂಡು ಕಾರ್ಮಿಕರು ಮುಂದೆ ಬರ್ತೀವಿ ಅಂತ ಹೇಳಿದ್ದೀವಿ. ಯಾವ ರೀತಿಯಲ್ಲಿ ಹೋರಾಟಗಳು ಇರುತ್ತೆ, ಹೋರಾಟದ ವಿಭಿನ್ನ ಆಯಾಮಗಳು ಯಾವ ರೀತಿ ಇರುತ್ತೆ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ನಿನ್ನೆ ಸಂಪೂರ್ಣವಾಗಿ ಹ್ಯಾಂಡ್ ಬಿಲ್ ರೆಡಿ ಮಾಡುವುದರ ಮುಖಾಂತರವಾಗಿ ನಾಳೆಯಿಂದ ಹ್ಯಾಂಡ್ ಬಿಲ್ನ ತೆಗೆದುಕೊಂಡು ಕಾರ್ಮಿಕರು ಮುಂದೆ ಹೋಗ್ತಾಯಿದ್ದೀವಿ. ಮುಂದುವರೆದ ಭಾಗವಾಗಿ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸಮಸ್ತ ಸಾರಿಗೆ ನೌಕರರಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಸರ್ಕಾರ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸುಮಾರು ಒಂದು 5 ಮೀಟಿಂಗ್ಗಳನ್ನ ಮಾಡಿದೆ. ಮತ್ತು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ 4 ಮೀಟಿಂಗ್ ಮಾಡಿದೆ. ಯಾವ ಮೀಟಿಂಗಲ್ಲಿ ಎಲ್ಲೂ ಸಹ ಸಾರಿಗೆ ನೌಕರರಿಗೆ ನಾವು ಇಂತಿಷ್ಟು ವೇತನ ಹೆಚ್ಚಳವನ್ನು ಮಾಡ್ತೀವಿ, ವೇತನ ಹಿಂಬಾಕಿಯನ್ನು ಮಾತ್ರ 14 ತಿಂಗಳು ಕೊಡ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನು ಬಿಟ್ಟರೆ, ಅದನ್ನು ಸಹ ಶ್ರೀನಿವಾಸ ಮೂರ್ತಿ ಕಮಿಟಿನಲ್ಲಿ ಉಲ್ಲೇಖ ಆಗಿದ್ದರಿಂದ ಕೊಡ್ತೀನಿ ಅಂತ ಒಪ್ಕೊಂಡ್ರೆ ಹೊರತು ಸರ್ಕಾರದಿಂದ ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿವರೆಗೂ ಸಹ ಸುಮಾರು 2 ವರ್ಷದಿಂದ ಸರ್ಕಾರ ಬಾಯಿ ತೆಗೆದು ಹೇಳೋದಕ್ಕೆ ರೆಡಿ ಇಲ್ಲ. ಒಂದು ಕಡೆ ಪ್ರಣಾಳಿಕೆಯಲ್ಲಿ ತಂದಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮತ್ತೊಂದು ಸಂಘಟನೆಯನ್ನು ಮಾತುಕತೆಗೆ ಆಹ್ವಾನ ಮಾಡ್ತಕ್ಕಂಥದ್ದು, ಒಂದು ಕಡೆ ನಮ್ಮನ್ನು ಆಹ್ವಾನ ಮಾಡ್ತಕ್ಕಂಥದ್ದು, ಈ ರೀತಿಯಲ್ಲಿ ಡಿವಿಡೆಂಡ್ ಪಾಲಿಸಿಯನ್ನು ಮಾಡಿಕೊಂಡು ಸರ್ಕಾರ ಒಡೆದಾಳ್ತಕ್ಕಂಥ ನೀತಿಯನ್ನು ಮಾಡಿಕೊಂಡು 2.5 ವರ್ಷಗಳ ಕಾಲ ತಳ್ಳಿದೆ. ಅವ್ರಿಗೂ ಸಹ ಈಗ ಮನವರಿಕೆ ಆಗಿದೆ, ಸರ್ಕಾರ ನಮ್ಮ ಪ್ರಣಾಳಿಕೆಯಲ್ಲಿರ್ತಕ್ಕಂಥದ್ದನ್ನು ಜಾರಿ ಮಾಡಲ್ಲ, ನಾವೂ ಸಹ ಇವ್ರ ಜೊತೆ ಸೇರಿಕೊಂಡು ವೇತನ ಹೆಚ್ಚಳವನ್ನು ಮಾಡೋಣ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಜಂಟಿ ಸಮಿತಿಗೆ ಪತ್ರವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಅದನ್ನು ಸ್ವಾಗತವನ್ನು ಮಾಡ್ತಾ, ಮತ್ತು ಎರಡನೇ ವಿಚಾರವಾಗಿ ನಾನು ಅಧಿಕಾರಿಗಳಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ. ದಯಮಾಡಿ ನೀವು ಸಹ ಇದೇ ಸಂಬಳದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀರಾ, ಇದೇ ಸಂಬಳಕ್ಕೆ ಜೀವನವನ್ನು ಕಟ್ಕೊಂಡಿದ್ದೀರಾ. ಇಲ್ಲಿವರೆಗೂ ಏನೆಲ್ಲ ಆಗಿದೆ ಆ ವಿಚಾರವಾಗಿ ನಾವು ಅತಿ ಹೆಚ್ಚು ಚರ್ಚೆಗಳಿಗೆ ಹೋಗತಕ್ಕಂಥದ್ದು ಬೇಡ. ಒಂದು ಕಡೆ ಸರ್ಕಾರಿ ನೌಕರರೇನಿದ್ದರೆ ಹೋರಾಟವನ್ನು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಮ್ಮ ಅಧಿಕಾರಿಗಳು ಗಮನಿಸಬೇಕು. ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಸಹ ನಾನು ಆ ಅಧಿಕಾರಿ ಈ ಅಧಿಕಾರಿ ಅಂತಕ್ಕಂಥದ್ದನ್ನು ನೋಡಿದಲೇ ಮುಷ್ಕರದ ದಿನದಂದು ಬಂದು ಕೈ ಜೋಡಿಸ್ತಾರೆ. ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳು ತರಾತುರಿನಲ್ಲಿ ಚಾರ್ಜ್ ಶೀಟ್ ರೆಡಿ ಮಾಡೋದು, ಸಸ್ಪೆಂಡ್ ಮಾಡೋದು, ಡಿಸ್ಮಿಸ್ ಯಾವ ರೀತಿ ಮಾಡಬೇಕು, ಯಾವ್ಯಾವ ಕಂಡಕ್ಟ್ರು ಡ್ರೈವರ್ಗಳನ್ನ ಮನೆ ಹಾಳು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಿಕೊಂಡು ಕೂತಿರ್ತಕ್ಕಂತಾರೆ. ಹಾಗಾಗಿ ನಾನು ಈ ವಿಚಾರದಲ್ಲಿ ಅತಿ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ದಯಮಾಡಿ ಈ ಹೋರಾಟ ನಡೀತಾ ಇರ್ತಕ್ಕಂಥದ್ದು 1,15,000 ಏನು ಇವತ್ತು ನಾವೇನು ನೌಕರಿದ್ದೀವಿ ಅಧಿಕಾರಿ ವರ್ಗವನ್ನು ಸೇರಿಕೊಂಡು ನೀವೂ ಸಹ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರನ್ನೂ ಸಹ ಭೇಟಿ ಮಾಡಿದ್ದೀರಾ. ನಮಗೂ ಸಂಬಳ ಹೆಚ್ಚಳ ಆಗಬೇಕಾಗಿದೆ, ಹೆಚ್ಚಳವನ್ನು ಮಾಡಿ ಅಂತ ಕೇಳಿದ್ದೀರಾ. ಒಂದು ಕಡೆ ಒಳ್ಳೆಯ ಬೆಳವಣಿಗೆ. ಈಗ ನಡೀತಕ್ಕಂಥ ಜಂಟಿ ಸಮಿತಿಯ ಹೋರಾಟದಲ್ಲಿ ನಿಮ್ಮ ಬೆಳವಣಿಗೆ ಯಾವ ರೀತಿ ಇರಬೇಕು ಅಂತಂದರೆ, ನೀವು ಸಹ ನಮ್ಮ ಜೊತೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಸಮಸ್ತ ಸಾರಿಗೆ ಕಾರ್ಮಿಕರಲ್ಲಿ ಮನವಿ ಮಾಡ್ತಾಯಿದ್ದೀವಿ, ಏನು ಜಂಟಿ ಸಮಿತಿ ಹೋರಾಟದ ಹಾದಿಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರವನ್ನು ಹೆಜ್ಜೆ ಇಡುತ್ತೆ ಆ ಹೆಜ್ಜೆಗೆ ಸಂಪೂರ್ಣವಾಗಿ ಅಧಿಕಾರಿ ವರ್ಗನೂ ಸಹ ಕೈ ಜೋಡಿಸ್ಬೇಕು. ಇಲ್ಲ ಅಂತಂದರೆ ಈ ಸರ್ಕಾರ ಇದೇ ರೀತಿ ಕುತಂತ್ರಗಳನ್ನ ಮಾಡಿಕೊಂಡು 24 ತಿಂಗಳುಗಳಿಂದ ಕಾಲಹರಣವನ್ನು ಮಾಡಿಕೊಂಡು ಬರೀ ಟೀ ಕಾಫಿ ಇನ್ನಲ್ಲೇ ಮೀಟಿಂಗ್ಗಳನ್ನ ಮುಗಿಸಿ ಸಾರಿಗೆ ಒಂದು ಕಡೆ ಸಾರಿಗೆ ಸಂಸ್ಥೆಯಲ್ಲಿ ಕತ್ತೆ ಥರ ದುಡಿತಾ ಇರ್ತಕ್ಕಂಥ ನಮ್ಮ ನೌಕರರ ವರ್ಗಕ್ಕೆ ಏನನ್ನೂ ಕೊಡದಲ್ಲೇ ದುಡಿಸ್ಕೊಂಡು 650 ಕೋಟಿಗೂ ಹೆಚ್ಚು ಟಿಕೆಟನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ದೇಶ ವಿದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನ ತೆಗೆದುಕೊಂಡು ಹೋಗಿ ಸೂಟು ಬೂಟು ಹಾಕೊಂಡು ಪ್ರಶಸ್ತಿಗಳನ್ನ ತೆಗೆದುಕೊಂಡು ಬಂದು ನಾವು ಆ ರೀತಿ ಮಾಡಿದ್ದೀವಿ, ನಾವು ಈ ರೀತಿ ಮಾಡಿದ್ದೀವಿ ಅಂತ ಬಿಲ್ಡಪ್ ಕೊಡ್ತಕ್ಕಂಥದ್ದು. ಆ ಬಿಲ್ಡಪ್ಗೆ ತಕ್ಕನಾಗಿ ಸಂಬಳ ಕೊಡಿ ಅಂತಂದರೆ ಸಂಬಳದ ವಿಚಾರದಲ್ಲಿ ಬಾಯಿ ತೆರೆದಲ್ಲಿ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಮಂತ್ರಿಗಳು ಒಂದು ಕಡೆ ಆದರೆ, ಅಧಿಕಾರಿ ವರ್ಗ ಕೊಟ್ಟಷ್ಟೇ ಸಂಬಳವನ್ನು ಈಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗೋದು ಬೇಡ. ನೀವು ಸಹ ಜಂಟಿ ಸಮಿತಿಯ ಭಾಗವಾಗಿ ಹೋರಾಟಕ್ಕೆ ಬನ್ನಿ ಸ್ವಾಮಿ. ನೀವು ಕಳ್ಕೊಳ್ತಕ್ಕಂಥದ್ದು ಏನೂ ಇಲ್ಲ. ಯಾಕೆಂದರೆ ಬರೀ ಕಾರ್ಮಿಕರು ಮಾತ್ರ ಹೋರಾಟ ಮಾಡ್ತಾರೆ, ಅಧಿಕಾರಿ ವರ್ಗ ಎಲ್ಲೋ ಒಂದು ಕಡೆ ಕೂತಿರುತ್ತೆ ಅಂತಕ್ಕಂಥದ್ದನ್ನು ಸಹ ಕಾರ್ಮಿಕರ ನೋವಿದೆ. ಹಾಗಾಗಿ ಈ ಬಾರಿ ನಡೀತಕ್ಕಂಥ ಹೋರಾಟದಲ್ಲಿ ನಾನು ಸಮಸ್ತ ಸಾರಿಗೆ ನೌಕರರಲ್ಲಿ ಮನವಿ ಮಾಡ್ತೀನಿ, ಮತ್ತೊಮ್ಮೆ ಸಾಮೂಹಿಕ ರಜೆಯನ್ನು ಹಾಕುವುದರ ಮುಖಾಂತರವಾಗಿ ನಾವು ಯಾವ ದಿನಾಂಕವನ್ನು ಗೊತ್ತುಪಡಿಸ್ತೀವಿ ಆ ಗೊತ್ತುಪಡಿಸಿದ್ದ ದಿನಾಂಕದಿಂದ
ಸಾಮೂಹಿಕ ರಜೆಯನ್ನು ಎಲ್ಲ ನೌಕರ ವರ್ಗ, ಡಿಪೋ ಮೇಜರ್ ಆಗಿರ್ಬೋದು, ATS, TIE, ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಆಫೀಸ್ ವರ್ಗಗಳಾಗಿರ್ಬೋದು, ಎಲ್ಲ ವರ್ಗದ ನೌಕರರಿಂದ ಹಿಡಿದು ಅಧಿಕಾರಿ ವರ್ಗವೂ ಸಹ ಇದಕ್ಕೆ ಕೈ ಜೋಡಿಸ್ಬೇಕು. ಏಕೆಂತಂದರೆ ಸರ್ಕಾರ ದುಡಿಯುವ ವರ್ಗದ ಹೊಟ್ಟೆಯ ಮೇಲೆ ಹೊಡೆದು ಇಲ್ಲಿವರೆಗೂ ಸರ್ಕಾರವನ್ನು ನಡೆಸ್ಕೊಂಡೇ ಬಂದಿದೆ. ಶಕ್ತಿ ಯೋಜನೆ ಅಂತ ಯೋಜನೆಯಲ್ಲಿ ಕಷ್ಟ ಬಿದ್ದು ದುಡಿದು ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತಂದ್ರೂ ಸಹ ಮಲತಾಯಿ ಧೋರಣೆಯನ್ನು ಸಾರಿಗೆ ನೌಕರರ ಮೇಲೆ ಮಾಡ್ತಾ ಇರೋದ್ರಿಂದ ನಾವು ಅಂತಿಮವಾದ ಹೋರಾಟಕ್ಕೆ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೆಸೇಜನ್ನು ಫಾರ್ವರ್ಡ್ ಮಾಡಿ ಅಧಿಕಾರಿ ವರ್ಗನೂ ಸಹ ಜೊತೆಗೆ ಬಂದು ನಿಲ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದಿನ ದಿನದಲ್ಲಿ ಯಾವ ದಿನಾಂಕವನ್ನು ನಾವು ಗೊತ್ತುಪಡಿಸಿ ನಿಮ್ಮ ಮುಂದೆ ಬರ್ತೀವಿ. ಹ್ಯಾಂಡ್ ಬಿಲ್ ಮುಖಾಂತರವಾಗಿ ಈಗ ಆಲ್ರೆಡಿ ನಾಳೆಯಿಂದ ಎಲ್ಲ ಘಟಕ ಮತ್ತು ಡಿವಿಷನ್ ವೈಸ್ಗಳು ಇತರೆ ಎಲ್ಲೆಲ್ಲಿ ವರ್ಕ್ಶಾಪ್ಗಳಿದೆ ಎಲ್ಲ ಕಡೆಯೂ ಸಹ ಜಂಟಿ ಸಮಿತಿಯ ಪ್ರಮುಖರು ಎಲ್ಲರೂ ಸಹ ಬಂದು ತಮ್ಮನ್ನು ಭೇಟಿ ಮಾಡಿ ಹ್ಯಾಂಡ್ ಬಿಲ್ ಮುಖಾಂತರವಾಗಿ ಏನೆಲ್ಲ ಆಗಬೇಕಾಗಿದೆ, ಮುಂದೆ ಯಾವ ರೀತಿಯಲ್ಲಿ ಚಳುವಳಿಗಳು ನಡಿಬೇಕಾಗಿದೆ, ಸರ್ಕಾರ ನಮ್ಮ ಬಗ್ಗೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳೇನು, ನಾವು ಆ ನಿರ್ಣಯದ ವಿರುದ್ಧವಾಗಿ ಏತಕ್ಕೋಸ್ಕರ ಹೋಗಿದ್ದೀವಿ, ಒಬ್ಬೊಬ್ಬ ಸಹ ಕಾರ್ಮಿಕನಿಗೆ ಎಷ್ಟು ಲಕ್ಷಗಳ ಮಟ್ಟದಲ್ಲಿ ನಷ್ಟ ಆಗ್ತಾಯಿದೆ, 1/1/23ಕ್ಕೆ ಮಾಡ್ತಕ್ಕಂಥದ್ದನ್ನು ಅಧಿಕಾರಿ ವರ್ಗ ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದೆ, ಕೆಲವು ಅಧಿಕಾರಿ ವರ್ಗ ಕಾರ್ಮಿಕರಿಗೆ ಮಣ್ಣಿರ್ತಕ್ಕಂಥ ಕೆಲಸವನ್ನು ಯಾವ ರೀತಿ ಮಾಡಿದೆ ಅಂತಕ್ಕಂಥದ್ದನ್ನು ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಅಧಿಕಾರಿ ವರ್ಗವೂ ಸಹ ಈ ಪ್ರತಿಭಟನೆ, ಈ ಮುಷ್ಕರದಲ್ಲಿ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಮನವಿ ಮಾಡ್ತಾಯಿದ್ದೀನಿ. ಯಾಕಂದರೆ ನೀವು ಸಹ ಇದೇ ಸಂಬಳಕ್ಕೆ ಜೀವನವನ್ನು ಕಟ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ 1% ಬೇರೆ ವರ್ಗದ ಅಧಿಕಾರಿಗಳ ಥರ ನೀವು ಯಾರೂ ಇಲ್ಲದೆ 99% ಅಧಿಕಾರಿ ವರ್ಗಗಳು ಇವತ್ತು ಕರೆಕ್ಟಾಗಿ ದುಡಿತಾ ಇರೋದ್ರಿಂದಲೇ ಇವತ್ತು ಈ ಸಂಸ್ಥೆ ಉಳಿದಿದೆ. ಹಾಗಾಗಿ ನಿಮಗೂ ಸಹ ಸಂಬಳದ ಅವಶ್ಯಕತೆ ಇದೆ. ಹಾಗಾಗಿ ಜಂಟಿ ಸಮಿತಿ ತೆಗೆದುಕೊಳ್ತಕ್ಕಂಥ ನಿರ್ಣಯಗಳು ಏನಿರುತ್ತೆ ಅವೆಲ್ಲವೂ ಸಹ ಕಾರ್ಮಿಕರ ಪರವಾಗಿರುತ್ತೆ. ಕಾರ್ಮಿಕರಿಗೆ ಏನಾದರೂ ಸೌಲಭ್ಯ ಸಿಗಬೇಕು ಅಂತಂದರೆ ಇವತ್ತು ಜಂಟಿ ಸಮಿತಿಯ ಹೋರಾಟವನ್ನು ಎಲ್ಲ ಸಂಘಟನೆಗಳು ಯಾವ ರೀತಿ ಬೆಂಬಲಿಸ್ತಾ ಇದೆ, ಅಧಿಕಾರಿ ವರ್ಗವೂ ಸಹ ಅದೇ ರೀತಿ ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಏನು ಮುಂದಿನ ದಿನದಲ್ಲಿ ಒಂದೆರಡು ಸಮಾವೇಶಗಳನ್ನ ಮಾಡಿ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೂ ಯಾತಕ್ಕೋಸ್ಕರ ಜಂಟಿ ಸಮಿತಿ ಈ ಹೋರಾಟವನ್ನು ಇಟ್ಕೊಂಡಿದೆ, ರಾಜ್ಯ ಸರ್ಕಾರ ಏನೆಲ್ಲ ಮೋಸ ಮಾಡೋದಕ್ಕೆ ಓಟ್ ನಿಂತಿತ್ತು ಅದೆಲ್ಲವನ್ನು ಧಿಕ್ಕರಿಸಿ ಕಾಮ್ರೇಡ್ ಅನಂತ್ ಸುಬ್ರಹ್ಮಣ್ಯರವರು ನನ್ನ 84 ವರ್ಷ ವಯಸ್ಸಿನಲ್ಲಿ ಈ ಥರದಂಥ ಮೋಸವನ್ನು ನಾನು ಎಂದೂ ಸಹ ನೋಡಿರಲಿಲ್ಲ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳಿದ್ದಾರೆ. ಯಾಕೆಂತಂದರೆ 4 ವರ್ಷಕ್ಕೊಂದ್ಸಲ ವೇತನ ಪರಿಷ್ಕರಣೆ ಮಾಡ್ಕೋಬೇಕಂತ ದಿನದಲ್ಲಿ ನೀವು 6 ವರ್ಷಕ್ಕೆ ಮಾಡ್ತೀವಿ, ಮುಂದೆ ಬರ್ತಕ್ಕಂಥ ಸರ್ಕಾರ 8 ವರ್ಷಕ್ಕೆ ಮಾಡುತ್ತೆ. ಇವೆಲ್ಲವನ್ನು ಸಾರಾಸಗಟಾಗಿ ತಿರಸ್ಕಾರದ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನನ್ನ ಬದುಕಿರುವವರೆಗೂ ಸಹ ನಾನು ಕಾರ್ಮಿಕರಿಗೆ ಅನ್ಯಾಯ ಆಗೋದಕ್ಕೆ ಬಿಡಲ್ಲ. ಈ 4 ವರ್ಷದ ವೇತನ ಪರಿಷ್ಕರಣೆ ಏನಿದೆ ಆ ವೇತನ ಪರಿಷ್ಕರಣೆ ಅದು ಆಗಲೇಬೇಕು ಅಂತಕ್ಕಂಥ ವಿಚಾರದಲ್ಲಿ ಎಲ್ಲರಿಗೂ ಸಹ ತಿಳಿ ಹೇಳಿ ಅಧಿಕಾರಿ ವರ್ಗಕ್ಕೂ ಸಹ ಹೇಳಿದ್ದಾರೆ. ಯಾಕೆಂದರೆ ಒಂದು ವೇತನ ಪರಿಷ್ಕರಣೆಯನ್ನು ಕಳ್ಕೊಂಡ್ರೆ ಅದರಿಂದ ಆಗ್ತಕ್ಕಂಥ ನಷ್ಟ ಏನು ಅಂತಕ್ಕಂಥದ್ದನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸಾರಿಗೆ ಸಚಿವರ ನೇತೃತ್ವದಲ್ಲಿ ನಡೆದಂಥ ಮಾತುಕತೆಯಲ್ಲಿ. ಸಾರಿಗೆ ಸಚಿವರು ಸಹ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಂತಾರೆ. ಸ್ವಾಮಿ, ನಾವು ದುಡಿತಾ ಇದ್ದೀವಿ, ನಾವೇನು ನಿಮ್ಮ ಹತ್ರ ಏನು ಪುಕ್ಕಟೆ ಏನು ಕೇಳ್ತಾ ಇಲ್ಲ. ಪುಕ್ಕಟೆ ಕೊಡಿ ಅಂತ ಕೇಳಿದ್ರೆ ಅದ್ರಲ್ಲಿ ಅರ್ಥ ಇದೆ. ಹೌದು ಸ್ವಾಮಿ, ಪುಕ್ಕಟೆ ಕೂತಿದವ್ರಿಗೆಲ್ಲ ನೀವು ಯಾವ್ಯಾವುದೋ ಸ್ಕೀಮ್ಗಳು ಮಾಡಿಕೊಟ್ರಿ. ಆದರೆ ದುಡಿತಾ ಇರ್ತಕ್ಕಂಥ ವರ್ಗ ಇವತ್ತು 50-60 ಜನ ಓಡಾಡ್ತಕ್ಕಂಥ ಬಸ್ನಲ್ಲಿ 150-200 ಜನ ತುಂಬಿಕೊಂಡು ಪೊಲೀಸ್ ಪ್ರಕರಣಗಳು ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗಳಿಗೆ ಅಲ್ಕೊಂಡು ಕೇಸ್ಗಳನ್ನ ಬರೆಸ್ಕೊಂಡು ನಾವು ನಿಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರೋದ್ರಲ್ಲಿ ಪಾತ್ರ ವಹಿಸಿದ್ದೀವಿ. ಅಂಥವ್ರನ್ನ ನೀವು ಕಡೆಗಣನೆ ಮಾಡಿ ಇವತ್ತು ನೀವು ನಮ್ಮನ್ನು ಯಾವುದೇ ಕಾರಣಕ್ಕೂ ನಮಗೆ ಸಂಬಳ ಹೆಚ್ಚಳ ಮಾಡಿದ್ರೆ ಸರ್ಕಾರದ ದುಡ್ಡಿಲ್ಲ ಅಂತ ಸರ್ಕಾರದ ಕಡೆ ಕಳಿಸಿದ್ರೆ ಸಿದ್ದರಾಮಯ್ಯನವರು ಬರೀ ಇಲ್ಲದ ಸಲ್ಲದ ಮೊಂಡುವಾದಗಳನ್ನ ಮಾಡ್ತಾರೆ. ಈ ರೀತಿ ಇರಬೇಕಾದ್ರೆ ನಾವು ಹೋರಾಟದ ಹಾದಿಯನ್ನು ಬಿಟ್ಟು ಬೇರೆ ಯಾವ ದಾರಿಯನ್ನು ತುಣಿಬೇಕಾಗಿದೆ ಅಂತಕ್ಕಂಥದ್ದೇ ನಮಗೆ ಪ್ರಶ್ನೆ ಆಗಿದೆ. ಹಾಗಾಗಿ ಸುಮಾರು 80,000 ಹ್ಯಾಂಡ್ ಬಿಲ್ಗಳನ್ನ ತೆಗೆದುಕೊಂಡು ರಾಜ್ಯದ ಮೂಲೆ ಮೂಲೆಯಲ್ಲಿ ಜಂಟಿ ಸಮಿತಿಯ ಕಾರ್ಯಕರ್ತರುಗಳು ಮತ್ತು ಎಲ್ಲ ಸಂಘಟನೆಯ ಪ್ರಮುಖ ನಾಯಕರುಗಳನ್ನ ಒಳಗೊಂಡಂಗೆ ಪ್ರತಿ ನಿಮ್ಮ ಘಟಕದ ಮುಂದೆ ಮತ್ತು ಸಾರ್ವಜನಿಕರಿಗೂ ಸಹ ತಿಳಿಸ್ತಕ್ಕಂಥದ್ದು ಈ ಮುಷ್ಕರ ಏನಕ್ಕೋಸ್ಕರ ಮಾಡ್ತಾಯಿದ್ದೀವಿ, ಈ ಪ್ರತಿಭಟನೆಯ ಉದ್ದೇಶ ಏನು, ಸಾರಿಗೆ ನೌಕರರಿಗೆ ಈ ಸರ್ಕಾರ ಯಾವ ರೀತಿಯಲ್ಲಿ ಮೋಸ ಮಾಡೋದಕ್ಕೆ ಹೊರಟು ನಿಂತಿದೆ, ಕಳೆದ 2 ವರ್ಷಗಳಿಂದ ಸಂಬಳವನ್ನು ಹೆಚ್ಚಳ ಮಾಡ್ದಲೇ ಹಿಂದೆ ಸರ್ಕಾರ ನಾವು ಮುಷ್ಕರದ ಹೋಗದೇ ಇದನ್ನು ಸಹ ಬೊಮ್ಮಾಯಿ ಸರ್ಕಾರದಲ್ಲಿ 15% ಸಂಬಳವನ್ನು ಹೆಚ್ಚಳ ಮಾಡಿದ್ರು. ಆ ವೇತನದ ಹಿಂಬಾಕಿಯನ್ನು ಸಹ ಕೊಡದಲೆ ಯಾವ ರೀತಿ ಈ ಸರ್ಕಾರ ಸಾರ್ವಜನಿಕವಾಗಿ ಪ್ರತಿಯೊಬ್ಬ ಕಾರ್ಮಿಕನಿಗೂ ಲಕ್ಷಾಂತರ ರೂಗಳ ಮೋಸವನ್ನು ಮಾಡೋದಕ್ಕೆ ಹೊರಟು ನಿಂತಿದೆ ಅಂತಕ್ಕಂಥ ವಿಚಾರವನ್ನು ತಿಳಿಸೋದಕ್ಕೆ ನಿಮ್ಮ ಮುಂದೆ ಬರ್ತಾಯಿದ್ದೀವಿ. ಹಾಗಾಗಿ ಇದು ಯಾವುದೋ ಒಂದು ಪ್ರತಿಷ್ಠೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆ ಮುಷ್ಕರ ಅಲ್ಲ. ಇಡೀ ಸಾರ್ವಜನಿಕವಾಗಿ ನಾವು ತಿಳಿಸಿ ಕಾರ್ಮಿಕ ವರ್ಗಕ್ಕೆ ಈ ರಾಜ್ಯ ಸರ್ಕಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಮೋಸವನ್ನು ಮಾಡೋದಕ್ಕೆ ಹೊರಟು ನಿಂತಿದೆ, ದುಡಿತಕ್ಕಂಥ ವರ್ಗದವರ ಹೊಟ್ಟೆ ಮೇಲೆ ಯಾವ ರೀತಿ ಒಡೆಯೋದಕ್ಕೆ ನಿಂತಿದೆ ಅಂತಕ್ಕಂಥದ್ದನ್ನು ತಿಳಿಸೋದಕ್ಕೋಸ್ಕರ ನಾವು ಹ್ಯಾಂಡ್ ಬಿಲ್ ಮುಖಾಂತರವಾಗಿ ಪ್ರತಿ ಘಟಕದ ಮುಂದೆ ಬರ್ತೀವಿ.
ಮುಂದಿನ ದಿನದಲ್ಲಿ ಯಾವ ದಿನಾಂಕವನ್ನು ನಾವು ಗೊತ್ತುಪಡಿಸ್ತೀವಿ ಆ ದಿನಾಂಕದಂದು ತಾವೆಲ್ಲರೂ ಸಹ ಸಾಮೂಹಿಕ ರಜೆಯನ್ನು ಹಾಕುವುದರ ಮುಖಾಂತರವಾಗಿ ಈ ಬಂದ್ನಲ್ಲಿ ತಾವೆಲ್ಲರೂ ಬಂದು ತೊಡಗಿಸ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಮನವಿ ಮಾಡ್ತಾಯಿದ್ದೀನಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹ್ಯಾಂಡ್ ಬಿಲ್ನ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಮತ್ತು ಪ್ರತಿ ಘಟಕದಲ್ಲಿ ನೀವು ಈ ವಿಚಾರವನ್ನು ತಿಳಿಸ್ಬೇಕು. ಯಾವುದಕ್ಕೋಸ್ಕರ ಜಂಟಿ ಸಮಿತಿ ಇವತ್ತು ಹೋರಾಟಕ್ಕೆ ಹೋಗ್ತಾ ಇದೆ, ಸರ್ಕಾರ ಯಾವ ರೀತಿ ವಿಭಿನ್ನವಾದಂಥ ಕಾನೂನಿನ ಮುಖಾಂತರವಾಗಿ ಬಗೆಹರಿಸ್ಕೊಳ್ಳೋದ್ರಲ್ಲೂ ವಿಚಾರದಲ್ಲೂ ಸಹ ನಾವು ಮುಂದೆ ಹೋಗಿದ್ದೀವಿ. ನಿವೃತ್ತ ನ್ಯಾಯಾಧೀಶರ ಜೊತೆನೂ ಸಹ ಮಾತುಕತೆ ಆಡಿದ್ದಾರೆ, ಮತ್ತು ಲಾಯರ್ಗಳ ಹತ್ರನೂ ಸಹ ಮಾತಾಡಿದ್ದಾರೆ. ಯಾವ ರೀತಿಯಲ್ಲಿ ಈ ಸರ್ಕಾರ ನಮಗೆ ಮೋಸವನ್ನು ಮಾಡೋಕ್ಕೆ ಹೊರಟು ನಿಂತಿದೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಮುಂದಿನ ದಿನದಲ್ಲಿ ಅತಿ ಶೀಘ್ರದಲ್ಲೇ ಒಳ್ಳೆಯ ದಿನಗಳು ಸಹ ಬರುತ್ತೆ. ಹಾಗಾಗಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಮತ್ತು ಎಲ್ಲರಿಗೂ ಸಹ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಯಾವಾಗ ಜಂಟಿ ಸಮಿತಿ ದಿನಾಂಕವನ್ನು ಘೋಷಣೆ ಮಾಡುತ್ತೆ ಆ ದಿನಾಂಕದಂದೇ ಸಾಮೂಹಿಕ ರಜೆಯನ್ನು ಕೊಟ್ಟು ತಾವೆಲ್ಲರೂ ಮನೇಲಿರ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಈ ಬಂದು ಏನಿದೆ, ಈ ಪ್ರತಿಭಟನೆ ಏನಿದೆ, ಇದು 100% ಯಶಸ್ವಿ ಆಗುತ್ತೆ. ಮತ್ತು ಎಲ್ಲೆಲ್ಲಿ ನಾವು ಸಮಾವೇಶಗಳನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನು ಸಾರಿಗೆ ಟಿ ವಿಯ ಮುಖಾಂತರವಾಗಿ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿ ವಿಯನ್ನು ವೀಕ್ಷಣೆ ಮಾಡಿ, ಸಾರಿಗೆ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ಸಾರಿಗೆ ಟಿ ವಿಯನ್ನು ಉಳಿಸಿ ಬೆಳೆಸಬೇಕು ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ.